ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಜೂನ್ 27ರಂದು ಚಿಂತಾಮಣಿಯಲ್ಲಿ ಕೆಂಪೇಗೌಡ ಜಯಂತಿ. ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಇಂದು ಪೂರ್ವಭಾವಿ ಸಭೆ. ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಹಾಗೂ ಚಿಂತಾಮಣಿ ತಾಲೂಕಿನ ಒಕ್ಕಲಿಗರ ಕುಲಬಾಂಧವರ ವತಿಯಿಂದ ಇದೇ ಜೂನ್ 27ರಂದು ಹಮ್ಮಿಕೊಳ್ಳಲಾಗಿರುವ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸುವ ಕುರಿತು ಚಿಂತಾಮಣಿ ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶನಿವಾರ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಮುದಾಯದ ಪ್ರಮುಖರು, ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಕೊಡುಗೆಗಳು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಅವರ ಆದರ್ಶ ಮತ್ತು ದೂರದರ್ಶಿತ್ವವನ್ನು ಇಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಜಯಂತಿಯನ್ನು ಒಗ್ಗಟ್ಟಿನಿಂದ ಪಕ್ಷಾತೀತವಾಗಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಜೂನ್ 27ರಂದು ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿರುವ ಜಯಂತಿ ಕಾರ್ಯಕ್ರಮದೊಂದಿಗೆ ನಾವು ಸೇರಿಕೊಂಡು ಜಯಂತಿ ಆಚರಣೆ ಮಾಡುತ್ತಿದ್ದು, ಅಂದು ನಗರದ ಪ್ರಮುಖ ರಸ್ತೆಗಳಲ್ಲಿ ಕೆಂಪೇಗೌಡರ ಭಾವಚಿತ್ರದೊಂದಿಗೆ ಕಲಾ ತಂಡಗಳನ್ನೊಳಗೊಂಡ ಭವ್ಯ ಮೆರವಣಿಗೆ ನಡೆಸಲು ಹಾಗೂ ಇದೇ ಸಂದರ್ಭದಲ್ಲಿ ತಾಲೂಕಿನ ಪ್ರತಿಭಾವಂತ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲು ನಿರ್ಧರಿಸಲಾಯಿತು. ಇನ್ನು ಕಾರ್ಯಕ್ರಮದ ಯಶಸ್ವಿಗಾಗಿ ವಿವಿಧ ಉಪಸಮಿತಿಗಳನ್ನು ರಚಿಸಿ ತಾಲೂಕಿನ ಗ್ರಾಮೀಣ ಭಾಗಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಲಬಾಂಧವರು ಭಾಗವಹಿಸುವಂತೆ ಜಾಗೃತಿ ಮೂಡಿಸಲು ಸಭೆಯಲ್ಲಿ ಚರ್ಚಿಸಲಾಯಿತು. ಇನ್ನು ಕುಲಬಾಂಧವರಿಗೆ ಯಾರಿಗೂ ವೈಯಕ್ತಿಕ ಕರೆ ಮಾಡಲ್ಲ, ವಿವಿಧ ಸಾಮಾಜಿಕ ಜಾಲತಾಣಗಳ ಮೂಲಕ ಆಹ್ವಾನ ನಡೆಸಿದ್ದು, ಯಾರು ಅನ್ಯತಾ ಭಾವಿಸದೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಸಭೆಯಲ್ಲಿ ಕೋರಲಾಯಿತು. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು ಇಡೀ ಸಮಾಜಕ್ಕೆ ಪ್ರೇರಣೆ. ಈ ಬಾರಿಯ ಜಯಂತಿಯನ್ನು ತಾಲೂಕು ಆಡಳಿತ ಹಾಗೂ ಒಕ್ಕಲಿಗ ಕುಲಬಾಂಧವರು ಸಕ್ರಿಯ ಸಹಭಾಗಿತ್ವದಲ್ಲಿ ಶಿಸ್ತುಬದ್ಧವಾಗಿ ಆಚರಿಸಲಾಗುವುದು ಎಂದ ಸಭೆಯಲ್ಲಿ ಮಾತನಾಡಿದ ಸಮುದಾಯದ ಮುಖಂಡರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಭೆಯಲ್ಲಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ತಾಲೂಕಿನ ವಿವಿಧ ಗ್ರಾಮಗಳ ಮುಖಂಡರು, ಯುವ ಮುಖಂಡರು ಹಾಗೂ ಒಕ್ಕಲಿಗ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಕುಲಬಾಂಧವರಿಗೆ ಒಂದು ಮನವಿ. ಈ ತಾಲೂಕಿನಲ್ಲಿ 27ನೇ ತಾರೀಕು ಶನಿವಾರ ಕೆಂಪೇಗೌಡರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ತಾಲೂಕು ಆಡಳಿತ ಮತ್ತು ಎಲ್ಲ ಕುಲಬಾಂಧವರು ಒಗ್ಗಟ್ಟಾಗಿ ವಿಜೃಂಭಣೆ ಆಚರಣೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ತಾಲೂಕಿನ ಸಮಸ್ತ ಕುಲಬಾಂಧವರು ಎಲ್ಲರೂ ಇದವಾಗಿ ಭಾಗವಹಿಸಿ ಈ ಒಂದು ಇದನ್ನು ಯಶಸ್ವಿ ಮಾಡಬೇಕು. ಮತ್ತು ಇದರಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರುತ್ತೆ. ಅದೇ ಥರ ತಾಲೂಕು ಪಂಚಾಯಿತಿ ಮುಂದ್ಗಡೆನೇ ಸಭೆ ನಡೆಯುತ್ತೆ. ಮತ್ತು ಇಲ್ಲೇ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು ಮೆರವಣಿಗೆ ಆವಾಗಲೇ ನಾವು ತಿಳಿಸಿದ್ದೀವಿ, ಊರು ಮೆರವಣಿಗೆ ಇರುತ್ತೆ. ಇದರಲ್ಲಿ ಎಲ್ಲರೂ ಕುಲಬಾಂಧವರು ಎಲ್ಲರೂ ಭಾಗವಹಿಸಬೇಕು. ಅದರಲ್ಲೂ ಈ ಸಲ ವಿಶೇಷವಾಗಿ ಮನೆಗಳಿಂದ ಮತ್ತು ಹಳ್ಳಿಗಳಿಂದ ಮಹಿಳಾ ಇವರೂ ಭಾಗವಹಿಸಬೇಕು ಅಂತ ನಾವು ಅವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಇಷ್ಟು ಹೇಳಿ ಇದೇ ವರ್ಷ 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಚಿಂತಾಮಣಿ ತಾಲೂಕಾದ್ಯಂತ ಅದ್ದೂರಿಯಾಗಿ ನಡೆಸಬೇಕಂತ ಹೇಳಿ ಎಲ್ಲ ನಮ್ಮ ಹಿರಿಯ ಜೊತೆ ಈಗ ಮಾಡಿದ್ದೀವಿ. ಏನಪ್ಪ ನಮ್ಮದು ಯುಗದಲ್ಲಿ ಒಂದು ಮನವಿ ಏನಂದರೆ, ಹಳ್ಳಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿದ್ದೀರಾ. ಒಂದು ಹಳ್ಳಿಯಲ್ಲಿ 20 ಜನ ಆಗ್ಬೋದು, 30 ಜನ ಆಗ್ಬೋದು. ನಮ್ಮ ಒಕ್ಕಲಿಗ ಕುಲಬಾಂಧವರು ಯುವಕರಿದ್ದೀರಾ. ನೀವೆಲ್ಲ ಮುಂದುಗೂಡಿ ಒಂದು ಊರಲ್ಲಿ ಒಂದು ಕಮಿಟಿ ಥರ ಮಾತಾಡಿಕೊಂಡು ಒಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ಒಕ್ಕಲಿಗರ ಕೆಂಪೇಗೌಡ ಜಯಂತಿ ಪರವಾಗಿ ಒಂದು ಫೋಟೋ ಇಕ್ಕಿ ಪೂಜೆ ಮಾಡಿ ಎಲ್ಲ ಯುವಕರು ಒಂದಾಗಿ ಒಗ್ಗೂಡಿ 27ನೇ ತಾರೀಕು ಚಿಂತಾಮಣಿಗೆ ಬರಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಯಾಕಪ್ಪ ಅಂದರೆ ನಮ್ಮ ಚಿಂತಾಮಣಿಯಲ್ಲಿ ಯುವಕರ ಶಕ್ತಿ ಇದ್ದರೆ ಪ್ರತಿಯೊಂದು ನಡೆಯೋದು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಯಾಕಂದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು 5 ವರ್ಷದಿಂದ ಸಕ್ರಿಯವಾಗಿ ಜಯಂತಿ ಮಾಡ್ಕೊಂಡು ಬರ್ತಾ ಇದ್ದೀವಿ.
ಯುವಕರ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇದ್ದೀನಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ಜಯಂತಿಯಲ್ಲಿ ಪಾಲ್ಗೊಂಡು ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು? ಬಾಬು ರೆಡ್ಡಿ ಅಂತ. ತಮ್ಮ ಮುಖೇನ ಕುಲಬಾಂಧವರಲ್ಲಿ ಪ್ರಾರ್ಥಿಸೋದು ಇಡೀ ತಾಲೂಕಿನ ಕಾರ್ಯಕ್ರಮ, ಜೊತೆಗೆ ಸರ್ಕಾರಿ ಕಾರ್ಯಕ್ರಮದಕ್ಕೆ ನಾವು ಸಪೋರ್ಟ್ ಸಪೋರ್ಟು. ಸೊ ಇವತ್ತು ಎಲ್ಲ ಸಮುದಾಯದ ಎಲ್ಲ ಹೋಬಳಿಗಳ ಎಲ್ಲ ಪಂಚಾಯತಿಗಳ ಮುಖಂಡರೆಲ್ಲ ಸೇರಿದ್ದಾರೆ. ಅವರವ್ರ ಗ್ರಾಮಗಳಲ್ಲಿ ಇರ್ತಕ್ಕಂಥ ಕುಲಬಾಂಧವರಿಗೆ ವಿಷಯನ ತಿಳಿಸಿ 27ನೇ ತಾರೀಕು ಹೆಚ್ಚಿನ ಜನ ಭಾಗವಹಿಸಿ ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಜನ್ಮದಿನದ ಮಹೋತ್ಸವದಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ತಮ್ಮ ಮುಖೇನ ಜನರಿಗೆ ಮನವಿ ಮಾಡ್ತಾರೆ. ಪೂರ್ವ ಸಭೆ ನಡೆಸಿ ಇವತ್ತು ಈ ತಿಂಗಳು 27ನೇ ತಾರೀಕು ನಡೆಯುವಂಥ ಕೆಂಪೇಗೌಡರ ಜಯಂತಿ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆ ನಮ್ಮ ಮುಖಂಡರೆಲ್ಲ ಸೇರಿದ್ದೀವಿ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಎಲ್ಲರ ಉದ್ದೇಶನೂ ಒಂದೇ, ವಿಜೃಂಭಣೆಯಿಂದ ಈ ಸಲ ಆಚರಣೆ ಮಾಡಬೇಕು ಅಂತ ನಮ್ಮ ತಾಲೂಕು ಆಡಳಿತ ಪ್ರೋಟೋಕಾಲ್ ಪ್ರಕಾರ ಅತಿಥಿಗಳನ್ನ ಕರೀತಾರೆ. ಅವ್ರ ಜೊತೆಗೆ ನಾವೆಲ್ಲ ಸೇರಿಕೊಂಡು, ಸಮುದಾಯದಲ್ಲ ಸೇರಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜೋರಾಗಿ ಮಾಡಬೇಕು ಅಂತ ಬಿಟ್ಟು ಅಭಿಪ್ರಾಯಪಟ್ಟಿದ್ದೀವಿ. ಎಲ್ಲ ಮನೆಗೂ ಒಬ್ಬೊಬ್ಬರು ಬರುವಂತ ನಮ್ಮ ಮುಖಂಡರೆಲ್ಲ ತೀರ್ಮಾನ ತಗೊಂಡಿದ್ದಾರೆ. ಅದರಂತೆ ಎಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಿಮ್ಮ ಮುಖಾಂತರ ಮೀಡಿಯಾಗೆ ಈ ಕಾರ್ಯಕ್ರಮವನ್ನು ನಮ್ಮ ಸಮುದಾಯದ ಎಲ್ಲ ಮನೆಗೂ ಒಂದು ಸ್ಟಿಕ್ಕರ್ ಮೂಲಕ, ಪ್ರತಿ ಮನೆಗೂ ಒಂದು ಸ್ಟಿಕ್ಕರ್ ಅಂಟಿಸಿ ಎಲ್ಲ ಸಮುದಾಯದ ಎಲ್ಲ ಮನೆಗಳಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಆದ್ದರಿಂದ ಸಮುದಾಯದ ಎಲ್ಲರೂ ಕೂಡ ವೈಯಕ್ತಿಕವಾಗಿ ನಾವು ಆಹ್ವಾನ ಕೊಡದೇ ಇದ್ದರೂ ಕೂಡ ಎಲ್ಲರೂ ಭಾಗವಹಿಸಬೇಕು, ಬೇರೆ ಯಾವುದೇ ಭಾವನೆ ಇಟ್ಕೊಳ್ಬಾರ್ದು ಅಂತ ಅವ್ರನ್ನ ನಿಮ್ಮ ಮುಖಾಂತರ ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮದ ದಿನಾನೇ ನಾವು ಇದನ್ನು ಎಲ್ಲ ಸಮುದಾಯದ ಎಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಇದೊಂದು ಪ್ರೋಟೋಕಾಲ್ ಪ್ರಕಾರ ಸಭೆ ನಡೆಯುತ್ತೆ. ಪ್ರೋಟೋಕಾಲ್ ಏನಿದ್ರೆ ಸರ್ಕಾರಿ ಇದರ ಪ್ರಕಾರ ನಡೆಯುತ್ತೆ. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇದರಲ್ಲಿ ಸೇರಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ, ತಾಲೂಕಿನ ಎಲ್ಲರೂ ಕೂಡ, ನಮ್ಮ ಸಮುದಾಯಕ್ಕೂ ಕೂಡ ಬೇರೆ ಸಮುದಾಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ನಾವು ಎಲ್ಲರೂ ಮಾತಾಡಿಕೊಂಡು ಹೇಳಿದ್ವಿ. ಕಳೆದ ಬಾರಿ 2 ಅಂತ ಬರೀ ಒಂದೊಂದು ಮನೆಗೂ ಊರಿಗೂ ಸ್ಟಿಕ್ಕರು, ಒಂದು ಜೆಂಡಾ ಬಾವುಟ, ಕೆಂಪೇಗೌಡರ ಬಾವುಟ, ಒಂದು ಸ್ಟಿಕ್ಕರ್ ಮನೆಗೂ ತಲುಪಿಸ್ತಾ ಇದೀವಿ. ಒಬ್ಬೊಬ್ಬರ ಮನೆಗೆ ಒಬ್ಬರಾದ್ರೂ ಬರ್ಬೋದು, ಇಲ್ಲ ಮನೆಯವರೆಲ್ಲರೂ ಬರ್ಬೋದು. ಒಬ್ಬರೇ ಬರಬೇಕು ಅಂತ ಕಂಡೀಷನ್ ಇಲ್ಲ, ಒಬ್ರು ಮಾತ್ರ ಕಂಡೀಷನ್ ಆಗಿ ಬರಲೇಬೇಕು. ಮತ್ತೆ ಇನ್ನು ಹೆಚ್ಚು ಮನೆಯವರೆಲ್ಲ ಬರ್ಬೋದು, ತೊಂದರೆ ಇಲ್ಲ. ಅದರಲ್ಲಿ ಹಂಗಂತ ಎಲ್ಲ ಮೆಸೇಜ್ ಮಾಡಿದ್ದೀವಿ. ಇವಾಗ ಈ ಸಲ ವಿಜೃಂಭಣೆಯಿಂದ ನಮ್ಮ ಒಕ್ಕಲಿಗರ ಸಮುದಾಯದಿಂದ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿ ನಡೆಸ್ತಾ ಇದ್ವಿ. ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಏನು ಈ ದಿನ ಇದೇ ತಿಂಗಳು 27ನೇ ತಾರೀಕು ಶನಿವಾರ ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ಧೂರಿಯಾಗಿ ನಡೆಸಲು, ಪಕ್ಷಾತೀತವಾಗಿ ನಡೆಸಲು ಈ ಪೂರ್ವಭಾವಿ ಸಭೆಯನ್ನು ನಮ್ಮ ಸಮುದಾಯದವರೆಲ್ಲ ಸೇರಿ ಮಾಡಿದ್ದೀವಿ. ಈ ಜಯಂತಿಯನ್ನು ಪಕ್ಷಾತೀತವಾಗಿ ಮಾಡಬೇಕು ಅಂತೇಳಿ ಎಲ್ಲ ಸೇರಿದ್ದೀವಿ, ಎಲ್ಲ ಪಾರ್ಟಿಯವರು ಸೇರಿದ್ದೀವಿ. ಇಲ್ಲಿ ಪಕ್ಷಾತೀತವಾಗಿ ಸೇರಿದ್ದೀವಿ, ಯಾವುದೇ ಗುಂಪು ಇಲ್ದಿರ. ಆದ್ದರಿಂದ ನಾವು ಈ ಜಯಂತಿಯನ್ನು ಹೋದ ಸರಿಗಿಂತ ಈ ಸರಿ ಜಾಸ್ತಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸಭೆಯಲ್ಲಿ. ಇದರಲ್ಲಿ ಇನ್ನೂ ಕೆಲವರು ಬಂದಿಲ್ಲ. ದಯವಿಟ್ಟು ಕೆಲವರು ಬರದೇ ಇರೋರನ್ನ, ಯಾರು ಇಲ್ಲಿ ಬಂದಿರೋರೆಲ್ಲ ವಾಟ್ಸಪ್ಗಳಲ್ಲಿ ನೋಡಿಕೊಂಡು, ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಬಂದಿರೋರೆ, ಯಾರು ಫೋನ್ ಮಾಡಿಲ್ಲ. ನಮ್ಗೆ ಯಾರು ಫೋನ್ ಮಾಡಿಲ್ಲ ಅದು ಇದು ಅಂತ ಯಾರು ದಯವಿಟ್ಟು ಅನ್ಕೋಬೇಡಿ. ಎಲ್ಲ ವಾಟ್ಸಪ್ಪಲ್ಲಿ ಯಾರ್ಯಾರಿಗೂ ಗೊತ್ತಾಗುತ್ತೋ ಅವರೇ ಅದಕ್ಕೆ ಸ್ವಯಂ ಕೃಷಿಯಾಗಿ ಬರಬೇಕು ಅಂತ ನಾವು ಈ ಸಭೆ ಮುಖಾಂತರ ಹೇಳ್ತಾ ಇದ್ದೀನಿ. ಯಾರು ಕರೆಯೋದಿಲ್ಲ, ನಮ್ಮನ್ನು ಯಾಕೆ ಕರೀಲಿಲ್ಲ ಅನ್ನೋರು ಕೆಲವರು ಇದ್ದಾರೆ. ದಯವಿಟ್ಟು ನಮಗೆ ಫೋನ್ ಮಾಡಿದ್ರು, ನಮ್ಗೆ ಯಾರು ಕರೀಲಿಲ್ವೇ ಅಂತ. ಇಲ್ಲಿ ಯಾರು ಕರೀತಾ ಇಲ್ಲ. ಇದು ನಮ್ಮ ಸಮುದಾಯದ್ದು ನಮ್ಮನ್ನು ಯಾರು ಕರೆಯೋಂಗಿಲ್ಲ. ದಯವಿಟ್ಟು ಯಾರು ಇದರಲ್ಲಿ ಪಾರ್ಟಿ ಮತ್ತೊಂದು ಅನ್ಕೊಂಡಿರ ಎಲ್ಲರೂ ಬಂದು 27ನೇ ತಾರೀಕು ಬೆಳಿಗ್ಗೆ 10:30ಗೆ IB ಹತ್ರ ಸೇರ್ತೀವಿ. ಇದರಲ್ಲಿ ಇನ್ನೂ ನಾವು ನಮ್ಮ ಏನೇನು ಮಾಡ್ಕೋಬೇಕು ಅಂತ ನಮ್ಮ ಹಿರಿಯರೆಲ್ಲ ಮಾತಾಡ್ಸ್ಕೊಂಡಿದ್ದೀವಿ. ಅದರಿಂದ ನಾವು ಇದನ್ನು ಈ ಸರಿ ತುಂಬ ಇದರಿಂದ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಒಕ್ಕಲಿಗರ ಸಮುದಾಯದ ಎಲ್ಲ ಕುಲಬಾಂಧವರು ಅಂದರೆ ಪಕ್ಷಭೇದ ಮರೆತು ಯಾವುದೇ ಪಕ್ಷ ಇಲ್ಲ,
ಎಲ್ಲ ಪಕ್ಷದವರು, ಎಲ್ಲ ಕುಲಬಾಂಧವರು, ನಮ್ಮ ಕುಲಬಾಂಧವರೆಲ್ಲ ಇಲ್ಲಿ ಸೇರಿದ್ದೀವಿ. ಇದು 27ನೇ ತಾರೀಕು ಶನಿವಾರ ಭಾಳ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಇವಾಗ ಕೆಲವು ಕಮಿಟಿಗಳು ಮಾಡಿದ್ದೀವಿ. ಜೊತೆಗೆ ಅಕಸ್ಮಾತ್ ಏನಾದರೂ ಯಾರಿಗಾದರೂ ಬರದೇ ಇದ್ದರೆ ವಾಟ್ಸಪ್ ಮುಖಾಂತರ ಅವ್ರಿಗೆ ಮೆಸೇಜ್ ಹೋಗ್ತದೆ. ಅವರಷ್ಟಕ್ಕೂ ಯಾರು ನಾನು ದೊಡ್ಡವನು ಅಂತೇನಿಲ್ಲ. ಎಲ್ಲ ಒಕ್ಕಲಿಗರು ದೊಡ್ಡವರೇ, ಎಲ್ಲ ಒಕ್ಕಲಿಗ ಬಾಂಧವರು ದೊಡ್ಡವರೇ. ಇಲ್ಲಿ ಯಾರೂ ಹಿರಿಯರು ಕಿರಿಯರು ಏನಿಲ್ಲ, ಎಲ್ಲ ಒಕ್ಕಲಿಗ ಬಾಂಧವರು ಅಷ್ಟೇ ಅಂತ ತಿಳ್ಕೊಂಡು ಈ 27ನೇ ತಾರೀಕು IBಯಿಂದ ಹೊರಟು ನಾವು ಎಲ್ಲ ಸರ್ಕಲ್ಗಳು ಮಾಮೂಲಿ ಬೆಂಗಳೂರು ಸರ್ಕಲ್ಲು ಮತ್ತು ಇದು ಗಜಾನ ಸರ್ಕಲ್ಲು, PCR ಸರ್ಕಲ್ಲು ಮತ್ತು ಚೇಳೂರು ಸರ್ಕಲ್ಲಿಂದ ವಾಪಸ್ ಬಂದು ನಾವು ಇಲ್ಲಿ ಮೀಟಿಂಗನ್ನು ತಾಲೂಕ್ ಪಂಚಾಯತಿ ಆವರಣಕ್ಕೆ ಬಂದು ಇಲ್ಲಿ ಸಭೆ ನಡೆಸಿ ಮಕ್ಕಳಿಗೆ ನಾವು ಚೆನ್ನಾಗಿ ಓದಿರುವಂಥ ಮಕ್ಕಳಿಗೆ ಪುರಸ್ಕಾರವನ್ನು ಕೊಟ್ಟು ಇಲ್ಲೆಲ್ಲ ವಿಜೃಂಭಣೆಯಿಂದ ನಡೀತದೆ. ಎಲ್ಲರೂ ಎಲ್ಲ ಕುಲಬಾಂಧವರು, ನಮ್ಮ ತಾಲೂಕಿನ ಕುಲಬಾಂಧವರು ಇಲ್ಲಿ ಪಕ್ಷಭೇದ ಇಲ್ಲದೆ ಎಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಮುಖಾಂತರ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀವಿ.